ಸಡನ್ನಾಗಿ ಹುಷಾರು ತಪ್ಪಿಬಿಟ್ಟೆ. ಒಂದೇ ದಿನದಲ್ಲಿ ಹಿಂಗಾಗ್ಬಿಟ್ಟಿದ್ದೀನಿ. ಎಲ್ಲರೂ ಫುಲ್ಲು ಟೆನ್ಷನ್ ಮಾಡ್ಕೊಬಿಟ್ಟವ್ರೆ. ನೀರಂತೆ ಕೊಡಿ. ಹುಡುಗಡಿ ಒಂದೇ ಕದ ನೋಡಬೇಡಿ. ಹಿಂಗೂ ಮಾಡ್ತಾರೆ, ಹಿಂಗೂ ಆಗುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಅಯ್ಯಪ್ಪ, ಅಮ್ಮಂಗಂತೂ ನನ್ನ ಕಷ್ಟನೇ ನೋಡೋಕ್ಕಾಗ್ತಾಯಿಲ್ಲ ಪಾಪ. ನನ್ನ ಕಷ್ಟ ನೋಡಿದೆ ಅವರು. ನಮಸ್ತೆ. ಬೆಳಗ್ಗೆನೇ ಎಲ್ಲೋಗ್ತಿದ್ದೀನಿ ಅಂದರೆ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸೌಮ್ಯಶ್ರೀ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇತ್ತೀಚೆಗೆ ಸ್ವಲ್ಪ ಹೆಲ್ತಲ್ಲಿ ಪ್ರಾಬ್ಲಮ್ ಆಯಿತು. ಹಾಗಾಗಿ ಸ್ವಲ್ಪ ಈ ನಡುವೆ ಒಂಚೂರು ವೀಕ್ ಆಗಿದ್ದೀನಿ. ಏನು ಕಾರಣ ಅಂತ ಅಂದರೆ ಸಿಕ್ಕಾಬಟ್ಟೆ ಇತ್ತೀಚೆಗೆ ನಾನು ವೀಡಿಯೋಸ್ಗಳನ್ನೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಕೆಲವು ಮುಂಚೆ ಎಲ್ಲ ನಾನು ಯೂಟ್ಯೂಬಲ್ಲೆಲ್ಲ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡಾಕ್ತಿದ್ದೆ. ಈ ನಡುವೆ ವೀಡಿಯೋ ಮಾಡೋಕ್ಕೂ ಕೂಡ ನನಗೆ ಟೈಮ್ ಸಿಗ್ತಾಯಿಲ್ಲ. ಅಷ್ಟೊಂದು ವರ್ಕು, ಈ ಕಡೆ ಸ್ಯಾರಿ ಬಿಸ್ನೆಸ್ಸು, ಈ ಕಡೆ ಮನೆ ಕೆಲಸ. ಹೆಂಗಿದೆ ಅಂದರೆ ನನ್ನ ಪರಿಸ್ಥಿತಿ ಹೇಳ್ಕೋಬಾರ್ದು. ಎಲ್ಲದಕ್ಕೂ ಒಬ್ಬಳೇ ಒಡ್ಡಾಡಬೇಕು. ಮನೇಲಿ ಅಮ್ಮನ ನೋಡ್ಕೋಬೇಕು, ಮನೆ ಕೆಲಸ ಮಾಡಬೇಕು. ಈ ಕಡೆ ಸ್ಯಾರಿ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಚೆನ್ನಾಗಿ ನಡೀತಿದೆ. ದೇವ್ರ ದಯೆ, ರಾಯರ ದಯೆ, ತುಂಬ ಚೆನ್ನಾಗಿ ನಡೀತಿದೆ. ನಿಮ್ಮೆಲ್ಲರ ಆಶೀರ್ವಾದ ಚೆನ್ನಾಗಿ ನಡೀತಾ ಇದೆ. ತುಂಬ ಜನ ನನಗೆ ಹೂವು ಕೇಳಿ ಅಕ್ಕ ಅಂತ ತುಂಬ 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 ಮೆಸೇಜ್ಗಳಾಗ್ತೀರಾ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನನಗೆ ಬೇಜಾರಾಗುತ್ತೆ ನಿಮ್ಮ ಕಷ್ಟಗಳನ್ನ ಕೇಳ್ತಾಯಿದ್ರೆ. ಒಬ್ಬೊಬ್ಬರು ಕಷ್ಟಗಳನ್ನ ಕೇಳ್ತಾಯಿದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ. ಅಷ್ಟೊಂದು ಪಾಪ ನಿಮ್ಮ ಲೈಫ್ ವಿಷಯಗಳ್ನ, ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಘಟನೆಗಳ್ನ ನನ್ನ ಹತ್ರ ನೀವು ಹೇಳ್ಕೊತೀರಾ ಅಂದರೆ ನನಗೆ ಬೇಜಾರಾಗುತ್ತೆ. ಯಾರಿಗಿಲ್ಲ ಹೇಳಿ ಕಷ್ಟ? ಎಲ್ರಿಗೂ ಇದೆ, ನನಗೂ ಇದೆ. ನೋಡೋಕೆ ನಾನು ಚೆನ್ನಾಗಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ಆದರೆ ನನಗೂ ನೋವುಗಳಿರುತ್ತೆ. ಆದರೆ ನಾನು ಮುಂಚೆ ಎಲ್ಲ ವಿಡಿಯೋಗಳನ್ನ ಹಾಕ್ಕೊಂಡು ಹತ್ಕೊಂಡು ಹೇಳ್ಕೊತಿದ್ದೆ. ಆಮೇಲೆ ನನಗೆ ಅರ್ಥ ಆಯಿತು, ನಾವು ಯಾವಾಗ ಹತ್ಕೊಂಡು ವೀಡಿಯೋಗಳು ಮಾಡ್ತಾಯಿದ್ರೆ ನಿಜವಾಗ್ಲೂ ನಮ್ಮನ್ನು ಚೀಪಾಗಿ ನೋಡಿಬಿಡ್ತಾರೆ ಕೆಲವರು. ನಮಗೆ ಗೊತ್ತಿರೋವಂಥವ್ರೇ ಆಗ್ಬೋದು, ಯಾರೇ ಆಗ್ಬೋದು, ನಮ್ಮನ್ನು ಚೀಪಾಗಿ ನೋಡ್ತಾರೆ. ನಾವು ಅಳಬಾರ್ದು. ಏನೇ ಇದ್ದರೂ ನಮ್ಮ ಕಷ್ಟ ದೇವ್ರ ಮುಂದೆ ಹೇಳ್ಕೋಬೇಕು ಅಂತ ನಾನು ಒಂದಿನ ಕೂತ್ಕೊಂಡು ಡಿಸೈಡ್ ಮಾಡಿದೆ. ಏನಪ್ಪ ಇವಳಿಗೇನೋ ಅಳೋದೇನಾ ಕೆಲಸ, ಏನು ಇವಳಿಗೇನು ಕಷ್ಟನಾ, ಏನೋ ಕೆಲವೊಂದು ಮಾತುಕತೆಗಳನ್ನ ಕೇಳಿದಾಗ ಅವತ್ತು ನಾನು ದೇವ್ರ ಮುಂದೆ ಕೂತ್ಕೊಂಡು ಡಿಸೈಡ್ ಮಾಡಿದೆ, ಇಲ್ಲಪ್ಪ ಇನ್ನು ಮುಂದೆ ನಾನು ಅಳಕ್ಕೆ ಹೋಗಲ್ಲ. ಏನೇ ಇದ್ದರೂ ನಿನ್ನ ಮುಂದೆ ನಾನು ಅಳ್ತೀನಿ, ರಾಯರ ಮುಂದೆ ನಾನು ಅಳ್ತೀನಿ. ನಿನ್ನ ಮುಂದೆ ನಂದು ಏನೇ ನೋವಿರಲಿ, ನಂದೇನೇ ಕಷ್ಟ ಇರಲಿ, ಎಲ್ಲ ನಿನ್ನ ಮುಂದೆ ಇಡ್ತೀನಿ. ಆದರೆ ಯಾರ ಮುಂದೆನೂ ನಾನು ಹೇಳ್ಕೊಳಕ್ಕೆ ಹೋಗಲ್ಲ ಅಂತ ನಾನು ರಾಯರ ಮುಂದೆ ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಲ್ಲರಿಗೂ ಒಂದೊಂದು ಕಷ್ಟ ಇರುತ್ತೆ. ಈ ವಿಚಿತ್ರ ಅಂದರೆ ನಾನು ಈಗ ರಾಘವೇಂದ್ರ ಸ್ಯಾರೀಸ್ ಪೇಜನ್ನು ನಾನು ಓಪನ್ ಮಾಡಿದ್ಮೇಲೆ ನನ್ನ ವಾಟ್ಸಪ್ಗೆ ಬರುವಂಥದ್ದು ವಾಯ್ಸ್ ರೆಕಾರ್ಡ್ ಆಗ್ಬೋದು, ಅವ್ರ ಮೆಸೇಜ್ ಆಗ್ಬೋದು, ಹೆಂಗೆ ಒಬ್ಬೊಬ್ರಿಗೆ ಯಾವ್ಯಾವ ರೀತಿ ಕಷ್ಟಗಳನ್ನ ಕೊಟ್ಟಿರ್ತಾರೆ ಭಗವಂತ. ಅಂದರೆ ಯಾರೂ ಕೂಡ ನೆಮ್ಮದಿಯಾಗಿಲ್ಲ ಅನ್ಕೋಬೋದು. ನನ್ನನ್ನು ನೋಡಿದ್ರೆ ತುಂಬ ಜನ ಈ ಅಮ್ಮ ಏನು ತುಂಬ ಚೆನ್ನಾಗಿದೆ, ಅವ್ರಿಗೇನಪ್ಪ ಮನೆ, ಯಾವುದೋ ಒಂದು ಒಳ್ಳೆ ಮನೇಲಿದ್ದಾರೆ, ಮಗಳು ಇದ್ದಾರೆ, ಅವ್ರ ಅಮ್ಮ ಇದ್ದಾರೆ ಅಂತೆಲ್ಲ ಹೇಳ್ಬೋದು. ಒಂದೊಂದೇ ಕೊರತೆಗಳನ್ನ ಇಟ್ಟಿರ್ತಾರೆ. ಈಗ ನೋಡಿ, ನಮಗೆ ಅಮ್ಮ ಇದ್ದಾರೆ, ಅಣ್ಣ ತಮ್ಮ ಅಂತ ಯಾರೂ ಇಲ್ಲ. ಕೆಲವ್ರಿಗೆ ತಾಯಿನೇ ಇರಲ್ಲ, ಅಣ್ಣ ತಮ್ಮದಿರಿರಲ್ಲ, ಅಣ್ಣ ತಮ್ಮದಿರಿದ್ರೂ ಅಕ್ಕ ತಂಗಿರಿರಲ್ಲ. ಈ ಥರ 108 ಸಮಸ್ಯೆಗಳು ಎಲ್ಲ ಇರುತ್ತೆ. ಮೊನ್ನೆ ಸಡನ್ನಾಗಿ ನನಗೆ ಹೆಲ್ತು ಪ್ರಾಬ್ಲಮ್ ಆಯಿತು. ಹೆಂಗಾಗ್ಬಿಟ್ಟಿದೆ ಅಂದರೆ ಮತ್ತೆ ನಾನು ಎದೊಳ್ತೀನೋ ಇಲ್ವೋ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿತ್ತು.
ಸಿಕ್ಕಾಬಟ್ಟೆ ನನಗೆ ಗ್ಯಾಸ್ಟ್ರಿಕ್ ಥರ ಆಗಿತ್ತು. ಅಂದರೆ ಗ್ಯಾಸ್ಟ್ರಿಕ್ಕು ಏನೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಕಣ್ಣು ದೃಷ್ಟಿನೂ ಆಗಿದೆ. ಏನಪ್ಪ ಇವಳು ಇಷ್ಟೊಂದು ಆ್ಯಕ್ಟಿವ್ ಆಗಿ ಓಡಾಡ್ತಾಳೆ, ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ. ಅಂದರೆ ವೀಡಿಯೋಗಳನ್ನ ನಾನು ಹಾಕ್ತಿದ್ನಲ್ಲ, ಅವಾಗೆಲ್ಲೋ ಒಂದು ಸ್ವಲ್ಪ ಅದೊಂದು, ಜೊತೆಗೆ ಅದೇ ತಾನೇ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಸಿಕ್ಕಾಬಟ್ಟೆ ಕಾಲ್ಸ್ಗಳು, ಮತ್ತು ಕಾಲ್ಸ್ ನಾನು ಯಾವುದೂ ಫೋನ್ ಪಿಕ್ ಮಾಡ್ತಿರ್ಲಿಲ್ಲ, ಬಟ್ ವಾಟ್ಸಪ್ಪಲ್ಲೆಲ್ಲ ರಿಪ್ಲೈ ಮಾಡ್ತಾಯಿದ್ದೆ. ಫಸ್ಟು ಟೈಮ್ ನಾನು ಸ್ಟಾರ್ಟ್ ಮಾಡಿದ್ದು, ಒಂದು ಜವಾಬ್ದಾರಿನ ನಾನು ತೊಗೊಂಡಿದ್ದೀನಿ ಅಂದಾಗ ಅದನ್ನು ನಾನು ನೀಟಾಗಿ ನಿಭಾಯಿಸಬೇಕು ಅಂತ ನಾನು ತುಂಬ ಸೀರಿಯಸ್ಸಾಗಿ ನಾನು ಮಾಡ್ತಾಯಿದ್ದೀನಿ. ಕೆಲವೊಂದು ಮಿಸ್ಟೇಕ್ ಆಗಿದೆ. ಏನಪ್ಪ ಅಂದರೆ ಅಡ್ರೆಸ್ಗಳನ್ನ ಸರಿಯಾಗಿ ಕೊಟ್ಟಿರಲ್ಲ. ಆ ಟೈಮಲ್ಲಿ ಕೆಲವೊಂದು ನಿಧಾನ ಆಗಿರುತ್ತೆ, ಕೆಲವೆಲ್ಲ ರಿಟರ್ನ್ ಬಂದಿರುತ್ತೆ. ಅವ್ರಿಗೂ ಕೂಡ ನಾನು ತುಂಬ ಕೂಲಾಗಿ ಬರುತ್ತೆ, ನಾನು ಖಂಡಿತ ಕಳಿಸ್ಕೊಡ್ತೀನಿ ಅಂತ ಹೇಳಿ ಅವ್ರ ಹತ್ರ ನಾನು ನೀಟಾಗಿ ಎಲ್ಲರ ಹತ್ರನೂ ನಾನು ಮಾತಾಡ್ತೀನಿ. ಆದರೆ ತುಂಬ ಜನ ಅವ್ರ ಕಷ್ಟಗಳ್ನ ಹೇಳ್ಕೊಂಡಾಗ ನನಗೆ ಎಲ್ಲೋ ಒಂದು ಕಡೆ ನೋವಾಗುತ್ತೆ. ದಯವಿಟ್ಟು ಕ್ಷಮಿಸಿ. ಯಾರೂ ನನ್ನ ಜೊತೆ ಮಾತಾಡಲ್ಲ. ಅವ್ರಿಗೆ ಎಷ್ಟೊಂದು ವಾಯ್ಸ್ ಮೆಸೇಜ್ ಹಾಕ್ತೀವಿ, ನಮ್ಮ ಕಷ್ಟ ಹೇಳ್ಕೊತೀವಿ, ಅವರು ಏನಕ್ಕೂ ರೆಸ್ಪಾನ್ಸ್ ಮಾಡಲ್ಲ. ವೀಡಿಯೋದಲ್ಲಿ ಮಾತ್ರ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ ಕೆಲವ್ರು ಅನ್ಕೋಬೋದು. ನನಗೂ ಬೇಜಾರಾಗುತ್ತೆ. ನಿಮ್ಮ ಕಷ್ಟಗಳನ್ನ ಕೇಳ್ತಾಯಿದ್ರೆ ನಂದು ಹಿಂದೆ ನಡೆದಂಥ ನನ್ನ ನೋವಿನ ಘಟನೆಗಳು ಅದೆಲ್ಲ ನನಗೆ ರಿಟರ್ನ್ ಬಂದ್ಬಿಡುತ್ತೆ ನೆನಪಿಗೆ. ಹಾಗಾಗಿ ನಾನು ಇತ್ತೀಚೆಗೆ ನಾನು ಯಾವುದನ್ನು ಇದು ಮಾಡಲ್ಲ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈಗ ರಾಘವೇಂದ್ರ ಸ್ಯಾರೀಸ್ ಅಂತ ಪೇಜ್ನ ಓಪನ್ ಮಾಡಿ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಬ್ಬರಿಗೆ ಅಂತ ಹೂ ಕೇಳ್ಬೋದು, ಎಷ್ಟು ಜನ ಎಲ್ಲರಿಗೂ ಹೂ ಕೇಳೋಕ್ಕೆ ಆಗಲ್ಲ. ನೀವು ಪ್ರಯತ್ನ ಪಡಿ. ನಾನು ಯಾವಾಗಲೂ ಹೇಳೋದಷ್ಟೇ, ನಿಮ್ಮ ಮನೇಲಿ ಕೂತ್ಕೊಂಡು ಪ್ರಯತ್ನ ಪಡಿ. ರಾಯರು ಎಲ್ಲರ ಮನಸ್ಸಲ್ಲಿ ಎಲ್ಲರ ಜೊತೆ ರಾಯರಿದ್ದಾರೆ. ನೀವು ಟ್ರೈ ಮಾಡಿ, ಆ ಅನುಭವ ತಗೊಳ್ಳಿ. ಈಗ ನನ್ನ ಜೀವನದಲ್ಲಿ ನನಗೆ ರಾಯರು ಹೂವು ಪ್ರಸಾದ ನಾನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕೆಲಸ ಆಗುತ್ತೆ ಅಂದರೆ ಕೊಡ್ತಾರೆ, ಇಲ್ಲ ಅಂದರೆ ಕೊಡಲ್ಲ. ಅದೆಲ್ಲ ಒಂದು ಅನುಭವ, ಒಂದು ಪವಾಡನ ನಾನು ತಿಳ್ಕೊಂಡೆ. ನಿಮಗೂ ಆ ಪವಾಡ ನೀವು ತಿಳ್ಕೊಬೇಕು. ರಾಯರ ಮಹಿಮೆ ಏನು ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದರೆ ನೀವು ನಿಮ್ಮ ಮನೇಲಿ ಇಟ್ಟು ಕೇಳಿ. ಇಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಇಟ್ಟರೆ ಒಂದು ನಂಬಿಕೆ. ನಮಸ್ತೆ. ಇವತ್ತು ಬೆಳಗ್ಗೆನೇ ಎಲ್ಲೋಗ್ತಿದ್ದೀನಿ ಅಂದರೆ ನೀರಂತೆ ಕೊಡಿ. ಹುಡುಗಡಿ ಒಂದಕ್ಕೆ ನೋಡಬೇಡಿ. ನೋಡೋಣ, ಈಗ ಮಧ್ಯಾಹ್ನ ಬಿಸಿನೀರಿಗೆ ಹಾಕಿ ಕಲಿಸ್ಬಿಟ್ಟು ಕುಡಿದ್ಬಿಡಿ. ಅರ್ಧ ಗಂಟೆ ಏನು ತಿನ್ನಬೇಡಿ. ಆಮೇಲೆ ಊಟ ಏನು ಬೇಕಾದರೂ ಮಾಡಿ. ನೈಟು ಊಟ ಮಾಡಿ ಮನೆ ಕಚ್ಚಿರಲ್ಲ, ನಿಮಗೆ ಬಿಸಿನೀರಿಗೆ ಹಾಕಿ ಕಲಿಸ್ಬಿಟ್ಟು ಕುಡಿದ್ಬಿಟ್ಟು ಅವ್ರಿಗಂತೂ ತುಂಬ ಇದಾಗಿದೆ. ನಾಳೆ ನೋಡಿ ಹೇಳ್ತೀನಿ, ಅವರಿಗೆ ಜಾಸ್ತಿ ಆಗಿದೆ. ಎಲ್ಲೋಗಿದ್ದೆ ಅಂದರೆ ನಾನು ಹೊಟ್ಟೆಗೆ ಯಾರೋ ಮದ್ದಿಡಾಕಿದ್ರು. ಹಂಗಾಗಿ ತುಂಬ ಹುಷಾರಿರಲಿಲ್ಲ ನನಗೆ. ತುಂಬ ಹುಷಾರಿಲ್ಲ ಅಂದ್ರೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಮನೆ ಬಿದ್ದಾಯ್ತು ರಾಗು ತಲೆ ತಿಂತ ನನಗೆ. ಬಾಮೇಲೆ ಮಾತಾಡ್ಸೋಕ್ಕೆ ಕೊಡ್ತಾಯಿಲ್ಲ. ಈಗ ಕರೆಕ್ಟಾಗಿ ಒಂದು ವಾರ ಆಯಿತು. ಸೋಮವಾರ ಅನಿಸುತ್ತೆ, ಹೋದ ಸೋಮವಾರ ಬರ್ಲ ಇಲ್ಲಿ. ಹೋದ ಸೋಮವಾರ ಸ್ವಲ್ಪ ಹುಷಾರಿರಲಿಲ್ಲ. ಆಮೇಲೆ ಇತ್ತೀಚೆಗೆ ಮೈಕೈ ನೋವು, ತಲೆನೋವು, ಒಂಥರ ಸುಸ್ತು, ಏನು ಕೆಲಸ ಮಾಡೋಕ್ಕೆ ಆಗ್ತಾಯಿರಲಿಲ್ಲ ಈ ನಡುವೆ. ಹಂಗಾಗ್ತಾಯಿತ್ತು. ಸರಿ, ನಾನೇ ಯಾಕೋ ವೀಕ್ ಆಗಿದ್ದೀನಲ್ಲ, ಅದರಿಂದ ನಂಗೆ ಸುಸ್ತಾಗ್ತಿದೆ ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾನು ಎಲ್ಲರಿಗೂ ಮದ್ದು ಹಾಕಿದಾರಾ ಇಲ್ವಾ ಅಂತ ನಾನು ನೋಡಿ ಹೇಳ್ತೀನಿ. ಆದರೆ ನಾನು ನೋಡ್ಕೊಂಡಿಲ್ಲ. ನಮ್ಮಮ್ಮ ಅದೇ ಹೇಳ್ತಾರೆ, ಬೇರೆಯವ್ರಿಗೆಲ್ಲ ಹೇಳ್ತೀಯಾ ಮದ್ದಿಡು ಹಾಕಿದಾರಾ ಇಲ್ವಾ ಅಂತ ಅವ್ರಿಗೆ ಚೆಕ್ ಮಾಡಿ, ಆದರೆ ನೀನು ಚೆಕ್ ಮಾಡ್ಕೊಂಡಿಲ್ಲ ಅಂತ. ಹಾಗೆ ನಾನು ಚೆಕ್ಕೇ ಮಾಡ್ಕೊಂಡಿರಲಿಲ್ಲ, ನಂಗೆ ಗೊತ್ತೂ ಆಗಲಿಲ್ಲ. ಮಾಮೂಲಿ ಇತ್ತೀಚೆಗೆ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ತುಂಬ ಸುಸ್ತು
ಆಮೇಲೆ ಸಡನ್ನಾಗಿ ನನಗೆ ನಾನೇ ವೀಕ್ ಆಗ್ತಾಯಿದ್ದೆ. ಏನಕ್ಕೆ ವೀಕ್ ಆಗ್ತಿದ್ದೀನಿ ಅನ್ನೋದು ಕೂಡ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೋಮವಾರ ಸಡನ್ನಾಗಿ ಹುಷಾರು ತಪ್ಪಿಬಿಟ್ಟೆ. ಫುಲ್ಲು ಬೆಡ್ ಮೇಲೆ ಮಲಗಿಬಿಟ್ಟೆ. ತಲೆ ಸುತ್ತು, ವಾಮಿಟಿಂಗು, ಹೆವಿ ವಾಮಿಟ್ ಆಯಿತು. ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ವಾಮಿಟು, ಮಧ್ಯಾಹ್ನವರೆಗೂ ವಾಮಿಟ್ ಮಾಡಿದ್ದೀನಿ. ಆಮೇಲೆ ಇದು ಮಾಡೋಕ್ಕಾಗ್ತಾಯಿಲ್ಲ. ಏನು ಕುಡಿದ್ರೂ, ಬಿಸಿನೀರು ಕುಡಿದ್ರು, ತಣ್ಣೀರು ಕುಡಿದ್ರು, ಏನು ಎಳ್ನೀರು ಕುಡಿದ್ರು, ಏನು ಕುಡಿದ್ರೂ ಹೊಟ್ಟೆ ನಿಲ್ತಲ್ಲ. ವಾಮಿಟು. ಏನಪ್ಪ ಮಾಡೋದೀಗ ಅಂದ್ಬಿಟ್ಟು ಮತ್ತೆ ಬಿಸಿನೀರು ಕುಡಿದ್ಬಿಟ್ಟು ಮಲ್ಗೋಣ ಅಂತ ಹೋದೆ. ವಾಮಿಟ್ ಜಾಸ್ತಿ ಆಗೋಯ್ತು. ಆಮೇಲೆ ಯಾಕೋ ಅನಿಸ್ತು ನನಗೆ, ಯಾಕೋ ಇನ್ನೊಂದು 2 ಸಲ ನಾನು ಕಕ್ಬಿಟ್ರೆ ಮುಗೀತು ನನ್ನ ಕತೆ. ನನಗೆ ಆ ಶಕ್ತಿನೂ ಕೂಡ ಇರಲಿಲ್ಲ, ಕಂಪ್ಲೀಟ್ ನಿಲ್ಲಾಗ್ಬಿಟ್ಟಿದೆ. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಬೆಡ್ ಮೇಲೆ ಮಲಗ್ದಂಗೆ ಮಲಗಿದ್ದೆ ನಾನು. ಸರಿ ಆಯಿತು ಅಂದ್ಬಿಟ್ಟು ಒಬ್ಬಳೇ ಗಾಡಿ ಎತ್ಕೊಂಡು ಪಾಪ ನನ್ನ ಮಗಳಿಗೆ ಫೋನ್ ಮಾಡಿದೆ. ಅವಳು ಬರ್ತೀನಿ ಅಂದ್ಲು, ಅವಳು ಆಫೀಸಲ್ಲಿ ಇದ್ಲು. ಪಾಪ ಅವಳಿಗೆ ತೊಂದರೆ ಕೊಡೋದು ಬೇಡ ಅಂದ್ಬಿಟ್ಟು ಒಬ್ಬಳೇ ಹಾಸ್ಪಿಟ್ಲಿಗೆ ಹೋದೆ. ಡಾಕ್ಟ್ರ್ ಹತ್ರ ಹಿಂಗಾಗಿದೆ ಅಂದೆ. ಆಮೇಲೆ ಅವರು ಸರಿ ಅಂದ್ಬಿಟ್ಟು ಗ್ಯಾಸ್ಟ್ರಿಕ್ ಆಗಿದೆ ಅನಿಸುತ್ತೆ ಮೇಡಮ್ ಅಂದ್ಬಿಟ್ಟು ಅವ್ರು ಚೆಕ್ ಮಾಡಿದ್ರು. ಸರಿ ಒಂದು ಗ್ಲೂಕೋಸ್ ಹಾಕಿಸ್ಕೊಂಬಿಡಿ, ಸರಿ ಹೋಗುತ್ತೆ ಅಂದರು. ಸಿಕ್ಕಾಬಿಟ್ಟೆ ತಲೆಯೆಲ್ಲ ಟೈಟಾಗಿ ಹಿಡ್ಕೊಂಬಿಟ್ಟಿದೆ. ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಕಣ್ಣು ಕೂಡ ಬಿಡೋಕ್ಕಾಗ್ತಾಯಿಲ್ಲ, ಅಷ್ಟೂ ನನಗೆ ಪೇನ್ ಆಗ್ತಿದೆ. ಒಂಚೂರು ಗ್ಲೂಕೋಸ್ ಎಲ್ಲ ಹಾಕಿಸ್ಕೊಂಡು ಇಂಜೆಕ್ಷನ್ ಮಾಡಿಸ್ಕೊಂಡು ಅವತ್ತೊಂದು ಸ್ವಲ್ಪ ಅಲ್ಲೇ ಇದ್ದೆ, ಅಡ್ಮಿಟ್ ಆಗಿದ್ದೆ. ಪರವಾಗಿಲ್ಲ. ಆಮೇಲೆ ಒಂಚೂರು ಓಕೆ ನಾರ್ಮಲ್ ಅನಿಸ್ತು. ಸರಿ ಹೋಗ್ತೀನಿ ಮನೆಗೆ ಅಂತ ಅಂದ್ಬಿಟ್ಟು ಡಾಕ್ಟ್ರಿಗೆ ಹೇಳ್ಬಿಟ್ಟು ಸರಿ ಮನೆಗೆ ಬಂದೆ. ಅಷ್ಟರಲ್ಲೆಲ್ಲ ಕೊರಿಯರ್ ಮಾಡಬೇಕಿತ್ತು. ತುಂಬ ಕಾಲ್ಸು ಮೆಸೇಜ್ ಎಲ್ಲ ಇತ್ತು. ಇಡೀ ದಿನ ನಾನು ಫೋನ್ ನೋಡಿರಲಿಲ್ಲಲ್ಲ. ಆಮೇಲೆ ಅದೆಲ್ಲ ಚೆಕ್ ಮಾಡಿದೆ. ಆಮೇಲೆ ಕೊರಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ಕೊಂಡು ಹೋಗಿ ಇದು ಮಾಡಿದೆ. ಅದಾದಮೇಲೆ ಸರಿ ಓಕೆ ಹುಷಾರಾದ್ಮೇಲೆ ಚೆನ್ನಾಗಾದಂತ ಬತ್ತಾ ತುಂಬ ಸುಸ್ತು. ಏನು ಕೆಲಸವನ್ನು ಮಾಡೋಕ್ಕಾಗ್ತಿಲ್ಲ, ಹೊಟ್ಟೆ ತುಂಬ ಊಟ ಮಾಡೋಕ್ಕಾಗ್ತಾಯಿಲ್ಲ. ಏನು ಹಿಂಗೆ ಆಗ್ತಿದೆಯಲ್ಲ ಅಂದ್ಬಿಟ್ಟು ನಾನು ಪೆಂಡಲಮ್ ನೋಡ್ತೀನಲ್ಲ, ನಾನು ಪೆಂಡಲಮಲ್ಲೇ ಚೆಕ್ ಮಾಡ್ತೀನಿ. ಅಲ್ಲಿ ನೋಡಿದ್ರೆ ಮದ್ದಿಡಿದೆ ಅಂತ ಬಂತು. ಸರಿ ಹೋಗ್ಬಿಟ್ಟು ಅತ್ತಗೆ ಅದೇನಿದೆ ಕ್ಲಿಯರ್ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನಂತೂ ಇಲ್ಲ ನೀನು ತುಂಬ ವೀಕ್ ಆಗಿದೆ ಈ ನಡುವೆ, ಹಿಂಗೆ ಯಾರೋ ಮದ್ದಾಕಿದ್ದಾರೆ, ಫಸ್ಟು ಹೋಗಿ ತೆಗ್ಸ್ಕೊಂಡು ಬಾ ಅಂತ. ಸರಿ ಆಯಿತು ಅಂದ್ಬಿಟ್ಟು ಇವತ್ತು ಬೆಳಗ್ಗೆ ಹೋಗಿ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಮನೆ ಎಲ್ಲ ತುಂಬ ಚಿಕ್ಕದು. ಅವ್ರು ಏನು ಅನ್ಕೋತಾರೋ ಏನೋ ಅಂತ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಹೋಗಿ ಅವ್ರು ಕೂತ್ಕೊಂಡ ತಕ್ಷಣ ಅವರು ನನ್ನ ಕಣ್ಣು ನೋಡಿದ್ರು. ಆಮೇಲೆ ಬೆರಳೇನೋ ನೋಡ್ತಾರೆ, ಇಲ್ಲೆಲ್ಲೋ ಇಲ್ಲಿ ಈ ಉಗುರ ಹತ್ರ ಏನೋ ನೋಡಿಬಿಟ್ಟು ಹೇಳಿದ್ರು ತುಂಬ ಜಾಸ್ತಿ ಆಗಿದೆ, ತುಂಬ ಮೀರೋಗಿದೆಯಮ್ಮ, ಈ ಟೈಮಲ್ಲಿ ಇವಾಗ ಬಂದಿದ್ದೀರಾ, ಇದೆಲ್ಲ ನೋಡ್ಕೋಬೇಕಲ್ವ ನೀವು ಅಂತ ಅಂದರು. ಸರಿ ಅಂದ್ಬಿಟ್ಟು ಆಮೇಲೆ ಅವರು ಒಂದು ಲೋಟ ಔಷಧಿ ಕೊಟ್ಟರು. ಕಹಿ ಆಗಿತ್ತು, ಸಿಕ್ಕಾಬಿಟ್ಟೆ ಕುಡಿಯೋಕ್ಕಾಗ್ತಾಯಿರಲಿಲ್ಲ. ಆಮೇಲೆ ಒಂದು ಲೋಟ ಔಷಧಿ ಕೊಟ್ಟರು. ಆಮೇಲೆ ಮನೆಗೇನೋ ಪೌಡ್ರ್ ಕೊಟ್ಟಿದ್ದಾರೆ ಮಧ್ಯಾಹ್ನ ತಗೋ ಅಂತ. ಯಾರು ನಂಬ್ತಾರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಇದನ್ನು ನಂಬ್ತೀನಿ. ಮದ್ದಿಡ ಹಾಕೋದು ಅಂತ ಅಂದರೆ ಕೆಲವ್ರದ್ದು ಒಂದು ವಂಶದಿಂದನೇ ಬಂದ್ಬಿಟ್ಟಿರುತ್ತಂತೆ, ಇದನ್ನು ಮಾಡಲೇಬೇಕು ಅಂತ ಅವ್ರ ವಂಶದಿಂದನೇ ಬಂದಿರುತ್ತಂತೆ. ಹಾಗಾಗಿ ಕೆಲವರು ಈ ಥರನ ಮನೆಗೆ ಹೋದವ್ರಿಗೆ ಟೀ ಕಾಫಿ ಊಟ ಏನರಲ್ಲಾದ್ರೂ ಹಾಕ್ಬಿಡ್ತಾರೆ. ಬಟ್ ಪದೇ ನೀವು ನಾನು ಯಾಕಪ್ಪ ಈ ವಿಡಿಯೋನ ಮಾಡ್ತಿದ್ದೀನಿ ಅಂತ ಅಂದರೆ ಆದಷ್ಟು ಕೇರ್ಫುಲ್ಲಾಗಿರಿ. ಯಾರ್ದಾರ ಮನೆಗೆ ಹೋದರೆ ಊಟ ಮಾಡಿದ್ರೆ ಸ್ವಲ್ಪ ಎಲ್ಲರೂ ಒಂದೇ ಥರ ಇರಲ್ಲ, ಬಟ್ ಯಾರು ಹೆಂಗಿರ್ತಾರೆ ಅಂತ ಹೇಳೋಕ್ಕೆ ಆಗಲ್ಲ. ಊಟ ತಿಂಡಿ ಕಾಫಿ ನೀರು ಎಲ್ಲದರಲ್ಲೂ ಆಗ್ತಾರತ್ತೆ. ಕೆಲವ್ರು ನಂಬಲ್ಲ ಇದನ್ನೆಲ್ಲ, ನಾನಂತೂ ಸಂಪೂರ್ಣವಾಗಿ ನಂಬ್ತೀನಿ. ಹುಷಾರಾಗಿರಿ. ಆಮೇಲೆ ಏನಾದರೂ ನೀವು ಹುಷಾರು ತಪ್ಪಿದಾಗ ನಿಮಗೆಲ್ಲೋ ಒಂದು ಕಡೆ ತುಂಬ ಸುಸ್ತಾಗ್ತಿದೆ, ನಿಮಗೆ ನೀವೇ ವೀಕ್ ಆಗ್ತಿದ್ದೀರಾ, ಊಟ ಸೇರ್ತಾಯಿಲ್ಲ, ತಲೆ ಸುತ್ತು, ಮೈಕೈ ನೋವು, ಈ ಥರ ಏನಾದರೂ ನಿಮಗೆ ಕಾಣಿಸ್ಕೊಂಡಾಗ ಒಂದು ಸಲ ಮದ್ದಿಡಿ ಇದೆಯಾ ಇಲ್ವಾ ಚೆಕ್ ಮಾಡಿಸ್ಕೊಳ್ಳಿ. ಅದಕ್ಕೊಂದು ಮೆಡಿಸನ್ ಔಷಧಿ ಅಂತ ಕೊಡ್ತಾರೆ, ಪೌಡ್ರ್ ಕೊಟ್ಟಿದ್ದಾರೆ ಇವಾಗ ನನಗೆ. ಆ ಪೌಡ್ರನ್ನ ಬಿಸಿನೀರಿಗೆ ಹಾಕ್ಬಿಟ್ಟು ಕುಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದು ಲೂಸ್ ಮೋಷನಲ್ಲಿ 2 ಪಟ್ನ ಔಷಧಿ ಕೊಟ್ಟಿದ್ದಾರೆ. ಮಧ್ಯಾಹ್ನ ಮತ್ತು ರಾತ್ರಿ ಹಾಕ್ಕೊಳ್ಳೋಕ್ಕೆ ನೀರೊಳಗಡೆ ಹಾಕಿ ಕುಡಿಯೋಕ್ಕೆ ಅಂತ ಕೊಟ್ಟಿದ್ದಾರೆ. ನೆಗ್ಲೆಕ್ಟ್ ಮಾಡಬೇಡಿ, ಯಾಕೆಂದರೆ ನಾನು ನೆಗ್ಲೆಕ್ಟ್ ಮಾಡ್ಕೊಂಡು ಬಂದಿದ್ದಕ್ಕೇ ಇವಾಗ ಫುಲ್ಲು ನೋಡಿ ಎಷ್ಟು ವೀಕ್ ಆಗಿದ್ದೀನಿ ಅಂದರೆ ಅಷ್ಟು ವೀಕ್ ಆಗಿಬಿಟ್ಟಿದ್ದೀನಿ. ಮನೇಲಿ ಒಂದು ಕಸ ಗುಡ್ಸೋಕ್ಕಾಗ್ತಿಲ್ಲ, ಮನೆ ಕ್ಲೀನ್ ಮಾಡೋಕ್ಕಾಗ್ತಿಲ್ಲ,
ಮನೆ ಕೆಲಸ ಮಾಡೋಕ್ಕಾಗ್ತಿಲ್ಲ, ಹಂಗೆ ಸುಸ್ತು, ಕೈ ಕಾಲೆಲ್ಲ ಹಂಗೆ ರಪ್ ಅಂತ ಬಿದ್ದೋಗೋ ಥರ ಆಗಿಬಿಟ್ಟಿತ್ತು. ಏನೋ ಗೊತ್ತಿಲ್ಲ, ಸದ್ಯಕ್ಕೆ ನನಗೆ ನಾನು ನೋಡ್ಕೊಂಡ್ಮೇಲೆ ಏನೋ ಒಂಚೂರು ಪರವಾಗಿಲ್ಲ. ಅಂದರೆ ನಾವು ಹುಷಾರು ತಪ್ತಿದ್ದೀವಿ ಅಂದಾಗ ಹಾಸ್ಪಿಟ್ಲಿಗೆ ಹೋಗಬೇಕು. ಕೆಲವ್ರಿಗೆ ಹಾಸ್ಪಿಟ್ಲಲ್ಲಿ ಹೋದಾಗ ನಿಮಗೇನು ಇಲ್ಲಮ್ಮ ಚೆನ್ನಾಗಿದ್ದೀರಾ ಅಂತಾರೆ, ಆದರೂ ನಿಮಗೆ ಮೈಕೈ ನೋವು, ಸುಸ್ತು, ಸಂಕಟ, ಊಟ ಸೇರ್ತಿಲ್ಲ, ಅವಾಗವಾಗ ಹುಷಾರು ತಪ್ತಾ ಇದ್ದೀರಾ ಅಂದಾಗ ಈ ಥರದ್ದೊಂದು ಯಾರಾದರೂ ಮದ್ದಿಡ ಹಾಕಿದಾರಾ ಅನ್ನೋದನ್ನು ಚೆಕ್ ಮಾಡಿಸ್ಕೊಳ್ಳಿ. ಕೆಲವ್ರು ನಂಬ್ತೀರಾ, ಕೆಲವ್ರು ನಂಬಲ್ಲ. ಅನುಭವ ಆಗಿರೋರ್ಗೆ ಮಾತ್ರ ಗೊತ್ತಿರುತ್ತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಮದ್ದಿಡ್ ಹಾಕಿದಾಗ ನಮ್ಮ ಕೆಲಸ ಕಾರ್ಯಗಳು ಕಂಪ್ಲೀಟ್ ನಿಲ್ಲಾಗುತ್ತೆ ನಮಗೆ. ಅಂದರೆ ಯಾರಿಗೆ ಹೊಟ್ಟೆಲಿ ಬೇರೆಯವ್ರು ಯಾರಾದರೂ ಮದ್ದಿಡ್ ಹಾಕಿದಾಗ ನಮ್ಮ ಮುಖದಲ್ಲಿರುವಂಥ ಕಳೆ ಹೋಗ್ಬಿಡುತ್ತೆ. ಆಮೇಲೆ ನಮ್ಮ ಕೆಲಸಗಳಾಗಲ್ಲ ಸರಿಯಾಗಿ, ಏನೋ ಒಂದು ಕಿರಿಕು ಸಮಸ್ಯೆಗಳು, ಎಲ್ಲಿಂದನೋ ಒಂದೊಂದು ಸಮಸ್ಯೆಗಳು ಉಟ್ಕೊಂಡು ಬರ್ತಾನೆ ಇರುತ್ತೆ. ಈ ಥರದ್ದೆಲ್ಲ ಒಂದು ಸೂಚನೆಗಳನ್ನ ಕೊಡುತ್ತೆ. ಹಾಗಾಗಿ ನಿಮಗೂ ಏನಾದರೂ ನಂತರನೇ ತುಂಬ ಹುಷಾರಿರಲ್ಲ, ಸಿಕ್ಕಾಬಿಟ್ಟೆ ಮೈಕೈ ನೋವು, ಕತ್ತು ನೋವು, ಥರ ಸುಸ್ತಾಗೋದು, ಊಟ ಸೇರದೇ ಇರೋದು, ಏನಾದರೂ ನೋಡಿದ್ರೆ ವಾಮಿಟ್ ಬಂದಂಗೆ ಆಗೋದು, ಈ ಥರ ಇದ್ದಾಗ ನೀವು ಒಂದು ಸಲ ಹೋಗ್ಬಿಟ್ಟು ಆದಷ್ಟು ಮದ್ದಿಡ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿಸ್ಕೊಂಡು ಅದಿದ್ದರೆ ತೆಗೆಸ್ಕೊಂಡು ಕ್ಲಿಯರ್ ಮಾಡ್ಕೊಬಿಡಿ, ಚೆನ್ನಾಗಾಗ್ತೀರಾ. ಅದು ಏನಾದರೂ ಹೊಟ್ಟೆ ಒಳಗಡೆನೇ ಇದ್ದು ಅದೇನಾದರೂ ಸ್ವಲ್ಪ ಕೂದಲು ಗಿದ್ಲೆಲ್ಲ ಜಾಸ್ತಿ ಆಗಿ ಟೈಮ್ ಮೀರೋಯ್ತು ಅಂದರೆ ನಮ್ಮ ಜೀವಕ್ಕೆ ಅಪಾಯ ಅಂತ ಹೇಳ್ತಾರೆ. ಹಾಗಾಗಿ ಬೇಡ, ನಮ್ಮದೇನೇ ಇದ್ರೂ ಸಣ್ಣದ್ರಲ್ಲೇ ನಾವು ಕ್ಲಿಯರ್ ಮಾಡ್ಕೋಬೇಕು. ನಾನಂತೂ ಒಂದು ವಾರ ಕಾಲ, ಈ ಸೋಮವಾರ ಬಂದರೆ ಒಂದು ವಾರ ಆಯಿತು, ಒಂದು ವಾರ ತುಂಬ 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 ಕಷ್ಟಪಟ್ಟಿದ್ದೀನಿ. ಅಷ್ಟು ನನಗೆ ಹೆಲ್ತು ಕಂಪ್ಲೀಟು ಹೋಗ್ಬಿಟ್ಟಿತ್ತು, ಬೇಡಪ್ಪ ಅನ್ನೋ ಥರನೇ ಆಗ್ಬಿಟ್ಟಿತ್ತು. ಸುಸ್ತು, ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಊಟ ಮಾಡೋಕ್ಕಾಗ್ತಿಲ್ಲ. ಆದರೂ ಆ್ಯಕ್ಟಿವ್ ಆಗಿ ಒಂದು ಸ್ವಲ್ಪ ಅದರಲ್ಲೇ ನಾವು ಇದ್ಕೊಂಡ್ಬಿಟ್ರೆ ನಾವು ಹಂಗೆ ಆಗ್ಬಿಡ್ತೀನಿ. ಈಗ ನಾನು ಬೆಡ್ ಮೇಲೆ ಮಲ್ಕೊಂಡಿದ್ರೆ ಹಂಗೆ ಮಲಗಿಬಿಡ್ತೀನಲ್ಲ ಅಂತ ಆದಷ್ಟು ನಾನು ಮಲ್ಗಕ್ಕೆ ಟ್ರೈ ಮಾಡ್ತಿರ್ಲಿಲ್ಲ. ಸ್ವಲ್ಪ ಆ್ಯಕ್ಟಿವ್ ಆಗಿ ಎದ್ದು ಒಡ್ಡಾಡೋದು, ಕೆಲಸ ಮಾಡೋದು ಹೀಗೆ ಮಾಡ್ತಾಯಿದ್ದೆ. ಎಷ್ಟೇ ಸುಸ್ತಾದ್ರೂ ಮನೆ ಕೆಲಸ ಮಾಡೋದಂತೂ ನಿಲ್ಲಿಸ್ತಿರ್ಲಿಲ್ಲ, ಮಾಡ್ತಿದ್ದೆ. ಸ್ವಲ್ಪ ಹೊತ್ತು ಕೆಲಸ ಮಾಡೋದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಹೀಗೆ ರೆಸ್ಟ್ ಮಾಡಿದೆ. ನೆನ್ನೆ ಕಂಪ್ಲೀಟು ನನಗೆ ಫುಲ್ಲು ಸುಸ್ತು ಹೊಡೆದ್ಬಿಟ್ಟೆ, ನನ್ನ ಕೈಲಿ ಆಗ್ತಾಯಿರಲಿಲ್ಲ. ಆಮೇಲೆ ಸರಿ ಅಂತ ಗ್ಲೂಕೋಸ್ ತಗೊಬಂದು ಕೊಟ್ಟರು. ಆ ಗ್ಲೂಕೋಸ್ನ ತೊಗೊಂಡು ಬಂದು ಕೊಟ್ಟಮೇಲೆ ಅದನ್ನು ಕುಡಿದ್ಮೇಲೆ ಸ್ವಲ್ಪ ಶಕ್ತಿ ಬಂದಂಗೆ ಆಯಿತು, ಸ್ವಲ್ಪ ಆರಾಮ ಅನಿಸ್ತು. ನನ್ನ ಅನುಭವಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಈ ಥರ ನಿಮ್ಮ ಹೊಟ್ಟೆಲಿ ಏನಾದ್ರು ಮದ್ದಿಡಿದೆ ಅನ್ನೋದಾದರೆ ಹೋಗಿ ತೆಗೆಸ್ಕೊಳ್ಳಿ, ಕ್ಲಿಯರ್ ಮಾಡ್ಕೊಳ್ಳಿ. ಅದರಿಂದ ತುಂಬ ಸಮಸ್ಯೆಗಳನ್ನ ನಾವೇ ಎದುರಿಸ್ಬೇಕಾಗುತ್ತೆ. ಯಾರೋ ಏನೋ ಹಾಕ್ಬಿಡ್ತಾರೆ ನೋಡಿ, ಯಾರು ಹಾಕಿದಾರೋ ಇಲ್ವೋ ಗೊತ್ತಿಲ್ಲ, ಅದು ದೇವ್ರಿಗೆ ಗೊತ್ತು. ಆದರೆ ಅವರೇನೋ ಹಾಕ್ಬಿಟ್ರು, ಇವಾಗ ನಮಗೆ ನೋಡಿ ಎಷ್ಟು ಹೆಲ್ತು ಪ್ರಾಬ್ಲಮ್ ಆಯಿತು. ಹಾಗಾಗಿ ತುಂಬ ಹುಷಾರಾಗಿರಿ. ಮತ್ತು ಎಲ್ಲೇ ಹೋದರೂ ಯಾರದೇ ಮನೆಗೆ ಹೋಗ್ಬೋದು, ಎಲ್ಲರೂ ಕೆಟ್ಟವರು ಅಂತ ಹೇಳಲ್ಲ. ಕೆಲವು ಜನ ಈ ಥರ ಮಾಡೋರು ಇರ್ತಾರಲ್ಲ, ಹಂಗೆ ಹೋದಾಗ ಏಲಕ್ಕಿ ಕಾಯಿನ ಬಾಯಿಗೆ ಹಾಕೋಬೇಕು ಅಂತಾರೆ. ನಾವು ಎಲ್ಲ ಟೈಮಲ್ಲಿ ಏಲಕ್ಕಿ ಕಾಯಿನ ಇಟ್ಕೊಳ್ಳೋಕ್ಕಾಗಲ್ಲ. ನನಗಾದ ಅನುಭವದಲ್ಲಿ ನಾನು ಏಲಕ್ಕಿ ಕಾಯಿ ಇಟ್ಕೋಬೇಕು ಅಂತ ಅನಿಸ್ಬಿಟ್ಟಿದೆ. ಎಲ್ಲೇ ಹೋದರೂ ತುಂಬ ಹುಷಾರಾಗಿರಬೇಕು, ಊಟ ತಿಂಡಿ ಕಾಫಿ ಕುಡಿಬೇಕಾದ್ರೆ ಅಂತ ಅನಿಸ್ತಿದೆ ಈಗ. ಅಷ್ಟೇ, ಅನುಭವನ ನಾನು ಶೇರ್ ಮಾಡಿಕೊಂಡೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗು ಅಂತೂ ನಂಗೆ ಹುಷಾರಿಲ್ದ ಇರೋದಕ್ಕೆ ಅದು ಫುಲ್ಲು ವೀಕ್ ಆಗಿಬಿಟ್ಟಿತ್ತು. ಅದನ್ನು ಈಗ ಒಂಚೂರು ನೋಡೋಂಗಿದೆ. ನೋಡಮ್ಮ, ವಿಡಿಯೋ ನೋಡಮ್ಮ, ವಿಡಿಯೋ ನೋಡಬೇಕು. ವಿಡಿಯೋ ಬನ್ನಿ ಇಲ್ಲಿ, ವಿಡಿಯೋ ಇಲ್ಲಿ ಎಲ್ಲರೂ ಕರೀತಿದ್ದಾರೆ, ಬನ್ನಿ ಬಾರ್ಲೆ. ಹಾಂ, ಬಂದ. ಮೊಮ್ಮಗಂತೂ ನನ್ನ ಕಷ್ಟನೇ ನೋಡೋಕ್ಕಾಗ್ತಾಯಿಲ್ಲ ಪಾಪ. ನನ್ನ ಕಷ್ಟ ನೋಡ್ದೆ ಅವರೇ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದೆಲ್ಲ ಮಾಡ್ತಿದ್ದಾರೆ. ಬೇಜಾರು ಮಾಡ್ಕೊಬಿಟ್ಟಿದ್ರು, ಹುಷಾರಿರಲಿಲ್ಲ ಮಮ್ಮಿಗೆ ಹಾಕಿಂಗ್ ಆಗ್ಬಿಡ್ತು. ಸೋಮವಾರ ನಾನು ಫುಲ್ಲು ಮಲ್ಕೊಬಿಟ್ನ, ಕಂಪ್ಲೀಟು ಇದು ಮಾಡ್ಕೊಬಿಡ್ತು, ಬೇಜಾರು ಮಾಡ್ಕೊಬಿಡ್ತು. ಗುಂಡಕ್ಕೂ ನೋವಿದು, ನನ್ನ ಗುಂಡಾಯ್ತು. ನೋಡು ಗುಂಡ, ಅಲ್ಲ ಎಲ್ಲರೂ ನೋಡು. ಆಯ್ ಲವ್ ಯು. ನಮ್ಮ ಬೇಡ ಮಾತಾಡು, ಲವ್ ಯು, ಹಾಯ್. ಮೂಕ್ ಪ್ರಾಣಿ ಅನ್ನೋದು ಎಲ್ಲ ಗೊತ್ತಾಗುತ್ತೆ ಇದಕ್ಕೆ. ನಾವು ಹುಷಾರು ತಪ್ಪಿದಾಗ
ನನ್ನ ಕಾಲು ದಸಿಲೆ ಮಲಗಿತ್ತು ಪಾಪ, ನನ್ನ ಕಾಲು ಸವರ್ಕೊಂಡು ಮಲಗಿತ್ತು, ಎಲ್ಲೂ ಹೋಗಿರಲಿಲ್ಲ. ನಮ್ಮಮ್ಮಂಗೆ ಯಾಕೆ ಹಿಂಗಾಯಿತು ಅಂದ್ಬಿಟ್ಟು ಫುಲ್ಲು ಕಣ್ಣಲ್ಲೆಲ್ಲ ನೀರು ಹಾಕ್ಕೊಂಡು ನಾನು ವಾಮಿಟ್ ಮಾಡಿದ್ರೆ ಬಂದು ಬಾತ್ರೂಮಿಗೆ ಬಂದು ಬೊಗಳುತ್ತಿದ್ದ. ಮುಟ್ಟು ನನ್ನ ಬಂಗಾರ ಕಣೋ ಇದು, ನನ್ನ ಬಂಗಾಡ ಇದು, ನನ್ನ ಬಂಗಾಡ ಇದು. ಅಲ್ಲೋ ಮಮ್ಮಿ ಹಂಗೆ ಹೋಗ್ತಿಡವ, ಹಂಗೆ ಶೋ ಮಾಡ ಹಂಗೆ ಹೋಗ್ತಿದ್ರು. ಹೆಂಗತ್ತಿದ್ರಮ್ಮ ಮುಟ್ಟುಕೊಂಡೋಯ್ತು